ದೆಹಲಿಯಲ್ಲಿ ಸಂಭವಿಸಿದ ಕಾರು ಸ್ಫೋಟ ಪ್ರಕರಣ ದೇಶದೆಲ್ಲೆಡೆ ಆತಂಕ ಸೃಷ್ಟಿಸಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಿದ್ದು, ರಾತ್ರಿ ಇಡೀ ಖಾಕಿ ಪಡೆ ಹದ್ದಿನ ಕಣ್ಣಿಟ್ಟು ಎಲ್ಲೆಡೆ ನಿಗಾ ವಹಿಸಿದ್ದಾರೆ. ಹಾಗಾದ್ರೆ ನಗರದಲ್ಲಿ ಯಾವ ರೀತಿ ಹೈ ಅಲರ್ಟ್ ಇದೆ ಗೊತ್ತಾ? ಟೇಕ್ ಅ ಲುಕ್. ದೆಹಲಿಯಲ್ಲಿ ಸ್ಫೋಟ, ಬೆಂಗಳೂರಿನಲ್ಲಿ ಹೈ ಅಲರ್ಟ್. ರಾತ್ರಿಯಿಂದ ವಾಹನಗಳ ತಪಾಸಣೆ, ಎಲ್ಲೆಡೆ ತೀವ್ರ ನಿಗಾ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಭವಿಸಿದ ಸ್ಫೋಟ ದೇಶದಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ. ಕಾರು ಸ್ಫೋಟದ ಬಳಿಕ ದೇಶದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದ್ದು, ಎಲ್ಲೆಡೆ ತೀವ್ರ ನಿಗಾ ವಹಿಸಲಾಗಿದೆ. ರಾಜ್ಯ ರಾಜಧಾನಿ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆಯಾಗಿದ್ದು, ರಾತ್ರಿ ಇಡೀ ಪೊಲೀಸರು ಫೀಲ್ಡ್ಗಿಳಿದು ಭದ್ರತೆ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಅಲರ್ಟ್ ಆಗಿದ್ದ ನಗರ ಪೊಲೀಸರು ರಸ್ತೆಗಿಳಿದು ಪ್ರತಿಯೊಂದು ವಾಹನಗಳ ತಪಾಸಣೆ ನಡೆಸಿದ್ರು. ಅನುಮಾನಾಸ್ಪದ ವಾಹನಗಳನ್ನ ಪತ್ತೆ ಹಚ್ಚಿ ವಾಹನಗಳ ವಿವರ ಸಂಗ್ರಹಿಸಿ ಕಳುಹಿಸಿದ್ರು. ಖುದ್ದು ಡಿಸಿಪಿಗಳೇ ರಸ್ತೆಗೆ ಇಳಿದಿದ್ದು, ಕಾರು, ಬೈಕ್ ಸೇರಿದಂತೆ ಪ್ರತಿಯೊಂದು ವಾಹನದ ತಪಾಸಣೆ ನಡೆಸಿದ್ರು. ಇನ್ನು ಜನನಿಬಿಡ ಪ್ರದೇಶಗಳಾದ ಬಸ್ ನಿಲ್ದಾಣ, ರೈಲು ನಿಲ್ದಾಣ, ಮೆಟ್ರೋ ಸ್ಟೇಷನ್, ಮಾಲ್ಗಳಲ್ಲಿ ಹೆಚ್ಚಿನ ನಿಗಾ ವಹಿಸಲು ಕಮಿಷನರ್ ಸೂಚಿಸಿದ್ದು, ರಾತ್ರಿಯಿಂದಲೇ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಟ್ಟೆಚ್ಚರ ವಹಿಸಲು ಆದೇಶಿಸಿದ ಕಮಿಷನರ್ ಎಲ್ಲೆಡೆ ತಪಾಸಣೆ ನಡೆಸಲು ಸೂಚಿಸಿದ್ರು. ಅದರಲ್ಲಿ ಮಾಲ್ಸ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಮೆಟ್ರೋ ಸ್ಟೇಷನ್ ಮತ್ತು ಹೋಟೆಲ್ಸ್, ಲಾಡ್ಜಸ್ ಮತ್ತು ನಾಕಾಬಂದಿ, ಇದು ಎಲ್ಲ ನಮ್ಮ ಪ್ರತಿಯೊಂದು DCP ಅವರು ತಕ್ಷಣ ಅವ್ರ ಅಂಡರ್ ಎಲ್ಲ ACP ಇನ್ಸ್ಪೆಕ್ಟರ್ಸ್ ಮತ್ತು ಸ್ಟಾಫ್ ಕರ್ಕೊಂಡು ಹೋಗಿ, ಪ್ಲಸ್ ನಮ್ಮದು ಆ್ಯಂಟಿ ಸಬಡಾಸ್ಟೆಕ್ ಟೀಮ್ ಅವರು ಕೂಡ ಎಲ್ಲ ಕಡೆ ಹೋಗಿತ್ತು. ಇವತ್ತು ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ. ಯಾವುದು ಜನಗೆ ಭಯ ಪಡಲಿಕ್ಕೆ ಯಾವುದು ಸಮಸ್ಯೆ ಇಲ್ಲ. ನಾವು ಮುಂಜಾಗ್ರತವಾಗಿ ಇದು ಒಂದು ಪ್ರಿವೆಂಟಿವ್ ಮೆಷರ್ಸ್ಗೋಸ್ಕರ ಎಲ್ಲಿ ಯಾವುದು ಇನ್ಸಿಡೆಂಟ್ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ಅಲರ್ಟ್ ಒಂದು ಇದೆ ಎಲ್ಲ ಕಡೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ. ದೆಹಲಿಯಲ್ಲಿ ಸಂಭವಿಸಿದ ಸ್ಫೋಟ ನಗರದಲ್ಲಿ ಖಾಕಿ ಪಡೆಯ ನಿದ್ದೆ ಕೆಡಿಸಿದೆ. ಪ್ರಮುಖ ಏರಿಯಾ ಸ್ಥಳಗಳಲ್ಲಿ ನಿಗಾ ವಹಿಸಲಾಗಿದೆ. ಹಾಗೂ ನಗರಕ್ಕೆ ಎಂಟ್ರಿ ಆಗುವ ಪ್ರತಿ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ತಪಾಸಣೆ ನಡೆಸಲಾಗ್ತಾ ಇದೆ. ಹೋಟೆಲ್, ಲಾಡ್ಜ್ಗಳ ಮೇಲೂ ನಿಗಾ ಇಟ್ಟಿರುವ ಪೊಲೀಸರು ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಇನ್ನು ರಾಜ್ಯ ರೈಲ್ವೆ ಪೊಲೀಸರು ಸಹ ಫುಲ್ ಅಲರ್ಟ್ ಆಗಿದ್ದು, ಕರ್ನಾಟಕ ರೈಲ್ವೆ ವ್ಯಾಪ್ತಿ ಒಳಗೆ ಬರುವ ನಿಲ್ದಾಣಗಳಲ್ಲಿ ಭದ್ರತೆ ಹೆಚ್ಚಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರೈಲ್ವೆ SP ಯತೀಶ್, RPF ಬೆಂಗಳೂರು ಸ್ಥಳೀಯ ಠಾಣೆಗಳ ಸಿಬ್ಬಂದಿ ಸಹಕಾರದೊಂದಿಗೆ ಭದ್ರತೆ ನೀಡಲಾಗಿದ್ದು, ಇದುವರೆಗೆ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದಿಲ್ಲ. ಏನಾದರೂ ಅನುಮಾನಾಸ್ಪದ ವ್ಯಕ್ತಿ ಹಾಗೂ ವಸ್ತುಗಳು ಕಂಡುಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಒಟ್ಟಾರೆ ರಕ್ತ ಪಿಪಾಸುಗಳ ಅಟ್ಟಹಾಸಕ್ಕೆ ಹಲವರು ಪ್ರಾಣ ಬಿಟ್ಟಿದ್ದು, ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಅದೇನೇ ಇರಲಿ, ಪೊಲೀಸರು ಎಷ್ಟೇ ಅಲರ್ಟ್ ಆಗಿದ್ರೂ ಸಹ ಕಿಡಿಗೇಡಿಗಳು ಮಾತ್ರ ತಾವು ಮಾಡುವ ಕೆಲಸ ಮಾಡ್ತಾನೆ ಇರ್ತಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.